ಕರ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ದಿವ್ಯವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರಮಕಾಲದ ವಾಕ್ಯ ಧ್ಯಾನಕ್ಕಾಗಿ ಕೊಡಲ್ಪಟ್ಟಂಥ ಪರಿಚ್ಛೇದ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 18ರಿಂದ 31 ವಚನಗಳವರೆಗೆ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 18ರಿಂದ 31 ವಚನಗಳವರೆಗೆ ದೇವರ ವಾಕ್ಯವನ್ನು ಓದಿ ಕೇಳೋಣ. ಆ ದಿವಸಗಳು ಸಂಕಟ ದಿವಸಗಳಾಗಿರುವುದರಿಂದ ಇದೆಲ್ಲ ಚಳಿಗಾಲದಲ್ಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ದೇವರು ಮಾಡಿದ ಸೃಷ್ಟಿ ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡಿದ್ದಾನೆ. ಆಗ ಯಾರಾದರೂ ನಿಮಗೆ, ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೀವಂತೂ ನೋಡಿಕೊಳ್ಳಿರಿ, ನಿಮಗೆ ಎಲ್ಲವನ್ನು ಮುಂದಾಗಿ ಹೇಳಿದ್ದೇನೆ. ಇದಲ್ಲದೆ ಆ ದಿನಗಳಲ್ಲಿ ಆ ಸಂಕಟ ತೀರಿದ ಮೇಲೆ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುತ್ತಿರುವವು, ಆಕಾಶದಲ್ಲಿರುವ ಶಕ್ತಿಗಳು ಕದಲುವವು. ಆಗ ಮನುಷ್ಯಕುಮಾರನು ಬಹು ಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳಲ್ಲಿ ಬರುವುದನ್ನು ಕಾಣುವರು. ಮತ್ತು ಆತನು ತನ್ನ ದೂತರನ್ನು ಕಳುಹಿಸಿ ತಾನು ಆದುಕೊಂಡವರನ್ನು ಭೂಮಿಯ ಕಟ್ಟಕಡೆಯಿಂದ ಆಕಾಶದ ಕಟ್ಟಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವನು. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಳೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳುಕೊಳ್ಳುತ್ತಿರಲ್ಲ. ಹಾಗೆಯೇ ನೀವು ಸಹ ಇದೆಲ್ಲ ಆಗುವುದನ್ನು ನೋಡುವಾಗ ಹತ್ತಿರವದೇ, ಬಾಗಲಲ್ಲೇ ಅದೇ ಎಂದು ತಿಳುಕೊಳ್ಳಿರಿ. ಇದೆಲ್ಲ ಆಗುವ ತನಕ ಆ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದೇ. ಪ್ರಿಯ ದೇವಜನರೇ, ಮುಖ್ಯ ಪ್ರಸ್ತಾಪ ಅಳಿಯದ ಮಾತುಗಳ ಕುರಿತಾಗಿ ಯೇಸುವಿನ ಬೋಧನೆ ಎಂಬುದಾಗಿ. ಅಳಿಯದ ಮಾತುಗಳ ಕುರಿತಾಗಿ ಯೇಸುವಿನ ಬೋಧನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸಂದೇಶದ ಮುಖ್ಯ ಪ್ರಸ್ತಾಪವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಳಿಯದ ಮಾತುಗಳ ಕುರಿತ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ಪ್ರಿಯರೇ, ಮಾತು ಅಥವಾ ಮಾತನಾಡುವ ಶಕ್ತಿ ಇದು ದೇವರು ಮನುಷ್ಯರಿಗೆ ನೀಡುವ ಪ್ರಮುಖ ವರಗಳಲ್ಲಿ ಒಂದು. ಮಾತನಾಡುವ ಶಕ್ತಿಯನ್ನು ದೇವರು ಮನುಷ್ಯನಿಗೆ ನೀಡದಿದ್ದರೆ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು, ಯಾವುದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಇನ್ನೊಬ್ಬರಿಗೆ ಯಾವುದೇ ವಿಚಾರಗಳನ್ನು ತಿಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಮಾತನಾಡುವಂಥ ವರ ಅದು ದೇವರ ಕೊಡುಗೆ. ಈ ವರವನ್ನು ನಾವು ಯಾವಾಗಲೂ ಕೂಡ ಉತ್ತಮವಾದದಕ್ಕಾಗಿಯೂ, ನ್ಯಾಯವಾದದಕ್ಕಾಗಿಯೂ ಮತ್ತು ಸತ್ಯವಾದದಕ್ಕಾಗಿ ಬಳಸಬೇಕೆಂದು ಹೇಳಿದರೆ ತಪ್ಪಾಗಲಾರದು. ಪ್ರಿಯರೇ, ಹಲವು ವೇಳೆ ಮನುಷ್ಯರಾದಂಥ ನಾವು ಮಾತು ತಪ್ಪುತ್ತೇವೆ. ಆಡಿದಂಥ ಅಥವಾ ಕೊಟ್ಟ ಮಾತುಗಳನ್ನು ಮರೆಯುತ್ತೇವೆ. ಆದರೆ ಯೇಸು ಸ್ವಾಮಿಯ ಮಾತುಗಳು ಅದು ಎಂದಿಗೂ ಅಳಿಯದ, ಎಂದಿಗೂ ತಪ್ಪುವಂತಹ, ಸತ್ಯಕ್ಕೆ ದೂರವಾದಂಥ ಮಾತುಗಳಲ್ಲ. ಬದಲಾಗಿ ಯೇಸುವಿನ ಮಾತುಗಳು ಎಂದಿಗೂ ಕೂಡ ಅಳಿಯದೇ ಇರುವ ಶಾಶ್ವತವಾದಂಥ, ಸ್ಥಿರವಾದಂಥ, ನಿರ್ದಿಷ್ಟವಾದಂಥ ಅರ್ಥ ಮತ್ತು ಉದ್ದೇಶವುಳ್ಳ ಯುಗದ ಸಮಾಪ್ತಿಯವರೆಗೂ ನೈಜವಾಗಿ ನೆರವೇರಿದ ಮತ್ತು ನೆರವೇರುವ ಮಾತುಗಳಾಗಿವೆ. ಆದ್ದರಿಂದಲೇ ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನದಲ್ಲಿ ಯೇಸು ಸ್ವಾಮಿ ತಾನೇ ಹೀಗೆ ಹೇಳಿದ್ದಾನೆ, ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ. ಈ ವಿಚಾರಗಳ ಬೆಳಕಿನಲ್ಲಿ ಕೊಡಲ್ಪಟ್ಟಂಥ ವಚನ ಭಾಗಗಳನ್ನು ಧ್ಯಾನ ಮಾಡುವುದಾದರೆ, ಮಾರ್ಕನ ಸುವಾರ್ತೆಯು ಸಸರಾಂಶ ಸುವಾರ್ತೆಗಳಲ್ಲಿ ಒಂದಾಗಿದ್ದು, ಮಾರ್ಕನ ಸುವಾರ್ತೆಯ 13ನೇ ಅಧ್ಯಾಯವು ಯೆರೂಸಲೇಮಿನ ನಾಶನ ಮತ್ತು ಯುಗದ ಸಮಾಪ್ತಿಯ ಬಗ್ಗೆ ತಿಳಿಸುತ್ತದೆ. ಇದೇ ವಿಚಾರವನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ ಮತ್ತು ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. ಯೆರೂಸಲೇಮ್ ದೇವಾಲಯ ನಾಶವಾಗುವ ಸಮಯದಲ್ಲಿ ಮತ್ತು ಯುಗದ ಸಮಾಪ್ತಿಯ ಸಮಯದಲ್ಲಿ ಲೋಕದಲ್ಲಿ ಮತ್ತು ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆ, ದೇವ ಜನಾಂಗ ಅಥವಾ ಯೇಸುವಿನ ಹಿಂಬಾಲಕರು ಅನುಭವಿಸುವಂಥ ಹಿಂಸೆಯ ಕ್ರೂರತೆಯ ಕುರಿತು, ಅಪಬೋಧಕರ ಕುರಿತು, ವಿಶ್ವಾಸಿಗಳ ವಿಶ್ವಾಸದಲ್ಲಿರಬೇಕಾದಂಥ ದೃಢತೆಯ ಕುರಿತು, ನ್ಯಾಯ ತೀರ್ಪಿನ ಕುರಿತು, ಹೊಸ ಸೃಷ್ಟಿ ಅಥವಾ ಹೊಸ ಇಸ್ರಾಯೇಲರ ಕುರಿತಾದಂಥ
ಮುನ್ಸೂಚನೆಯ ಸಂಗತಿಗಳನ್ನು ಯೇಸು ಸ್ವಾಮಿ ಈ ಅಧ್ಯಾಯದಲ್ಲಿ ತಿಳಿಸುತ್ತಾ ಇದ್ದಾನೆ. ವಚನ 20ರಿಂದ 23 ಗಮನಿಸುವಾಗ ಕ್ರಿಸ್ತನ ಹಿಂಬಾಲಕರಿಗೆ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಯೆರೂಸಲೇಮು ನಾಶವಾಗುವ ಸಮಯದಲ್ಲಿ ಅನೇಕ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸತ್ಯಕ್ಕೆ ಮತ್ತು ಸುವಾರ್ತೆಗೆ ವಿರುದ್ಧವಾದಂಥ ಅಪಬೋಧನೆಗಳನ್ನು ಮಾಡುವುದರಿಂದ ದೇವರಾದುಕೊಂಡಂಥ ವಿಶ್ವಾಸಿಗಳು ತಮ್ಮ ನಂಬಿಕೆಯಲ್ಲಿ ದೃಢತೆಯಿಂದಿದ್ದು ಜಾಗರೂಕರಾಗಿರಬೇಕೆಂಬ ಕರೆಯನ್ನು ನೀಡಲಾಗಿದೆ. 24ರಿಂದ 27 ವಚನವನ್ನು ಗಮನಿಸುವಾಗ ಯೇಸುವಿನ ದ್ವಿತೀಯಾಗಮನದ ಬಗ್ಗೆ ನಾವಿಲ್ಲಿ ಕಾಣುತ್ತೇವೆ. ಆತನು ತಿರುಗಿ ಬರುವಾಗ ಆಕಾಶದಲ್ಲಿ ಮತ್ತು ಅದರ ಶಕ್ತಿಯಲ್ಲಿ ಹಾಗೂ ಅದರ ಸ್ಥಿತಿಯಲ್ಲಿ ಆಗುವಂತಹ ಬದಲಾವಣೆಗಳು ಎಂಥದ್ದು ಎಂಬುದನ್ನು ನೋಡುತ್ತೇವೆ. ಈ ವಿಶೇಷವಾದಂಥ ಸಂದರ್ಭದಲ್ಲಿ ಮನುಷ್ಯ ಕುಮಾರನು ಬಹು ಬಲದಿಂದಲೂ ಮಹಿಮೆಯಿಂದಲೂ ಬಂದು ತನ್ನ ದೂತರ ಮೂಲಕವಾಗಿ ಭೂಮಿಯ ಕಟ್ಟಕಡೆಯ 4 ದಿಕ್ಕುಗಳಿಂದಲೂ ಕೂಡ ತಾನು ಆದುಕೊಂಡವರನ್ನು ಒಟ್ಟುಗೂಡಿಸುತ್ತಾನೆ. ಇದು ಹೊಸ ಇಸ್ರಾಯೇಲ್ ಅಥವಾ ಕ್ರೈಸ್ತ ಸಭೆಯ ಬೆಳವಣಿಗೆ ಮತ್ತು ಅದರ ಪೂರ್ಣ ಜವಾಬ್ದಾರಿಯನ್ನು ತಿಳಿಸುತ್ತದೆ. ಇನ್ನು ಅಂತಿಮವಾಗಿ ವಚನ 28ರಿಂದ 31 ಗಮನಿಸುವಾಗ ಇಲ್ಲಿ ಕಂಡುಬರುವಂಥ ಅಂಜೂರ ಮರದ ದೃಷ್ಟಾಂತವು ಅದು ಬೆಳೆಯುವಂಥ ರೀತಿಯಲ್ಲಿ ಆ ಗಿಡದ ಅರಿವನ್ನು ಒಬ್ಬನು ತಿಳಿಯುವಂತೆ ಸಮಾಪ್ತಿಯ ಕಾಲದಲ್ಲಿ ಯೇಸು ಹೇಳಿದಂಥ ಎಲ್ಲ ಸಂಗತಿಗಳು ಭೂಮಿಯಲ್ಲಿ ನೆರವೇರುತ್ತವೆ. ಹೇಗೆ ಬೇಸಿಗೆಯಲ್ಲಿ ಅಂಜೂರದ ಮರದ ಎಲೆಗಳು ಬಿಡುತ್ತವೋ ಹಾಗೆ ಯೇಸುವಿನ ಮಾತಿನ ಲಕ್ಷಣಗಳು ಮುಂದಿನ ಸಂಗತಿಗಳಿಗೆ ಸಾಕ್ಷಿಯಾಗುತ್ತವೆ. ಕಾರಣ ಯೇಸುವಿನ ಮಾತುಗಳು ಸತ್ಯವಾದ ಮಾತುಗಳಾಗಿರುವುದರಿಂದ ಭೂಮಿ ಆಕಾಶಗಳು ಅಳಿದು ಹೋದರೂ ಕೂಡ ಆತನ ಮಾತುಗಳು ಎಂದಿಗೂ ನೆರವೇರುವಂಥವುಗಳಾಗಿವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ತಿಳಿಸಿದಂಥ ಯೆರೂಸಲೇಮಿನ ನಾಶನದ ಈ ಘಟನೆಯು ಕ್ರಿಸ್ತಶಕ 70ರಲ್ಲಿ ರೋಮನ್ನರು ಯೆರೂಸಲೇಮನ್ನು ವಶಪಡಿಸಿಕೊಂಡು ನಾಶ ಮಾಡಿದ್ದರಲ್ಲಿ ನೆರವೇರಿದ್ದನ್ನು ನಾವು ಕ್ರೈಸ್ತ ಚರಿತ್ರೆಯಿಂದ ತಿಳಿಯಬಹುದು. ಪ್ರಿಯ ದೇವಜನರೇ, ಅಳಿಯದ ಮಾತುಗಳ ಕುರಿತಾದಂಥ ಯೇಸುವಿನ ಬೋಧನೆಯ ಸಂದೇಶವನ್ನು ನಾವು ಕೇಳಿದ್ದೇವೆ. ಯೇಸುವಿನ ಮಾತುಗಳು ಅದು ಯಾವಾಗಲೂ ಕೂಡ ಪರಿಶುದ್ಧವಾದವು ಮತ್ತು ಅವು ಎಲ್ಲ ಕಾಲಗಳಲ್ಲಿಯೂ ಕೂಡ ನೆರವೇರುವಂಥವುಗಳಾಗಿವೆ. ನಮ್ಮ ಅನುದಿನದ ಕ್ರಿಸ್ತಿಯ ಜೀವಿತಕ್ಕೆ ಅಳಿಯದ ಯೇಸುವಿನ ಮಾತುಗಳು ಸ್ಫೂರ್ತಿಯನ್ನು ನೀಡುತ್ತವೆ ಮತ್ತು ಎಂತಹ ಸಮಸ್ಯೆ, ಸಂದಿಗ್ಧ ಮತ್ತು ಹಿಂಸೆಯ ಸನ್ನಿವೇಶಗಳಲ್ಲಿಯೂ ಕೂಡ ಧೈರ್ಯವನ್ನು ಕೊಡುತ್ತವೆ ಮತ್ತು ಸಹಮಾನವರನ್ನು ಧೈರ್ಯಕ್ಕೆ ನಡೆಸಲು, ಜಾಗ್ರತೆಗೆ ನಡೆಸಲು ಮತ್ತು ದೇವರ ರಾಜ್ಯಕ್ಕಾಗಿ ಶ್ರಮಿಸುವಂತೆ ಕರೆಯನ್ನು ಕೊಡುತ್ತವೆ. ಈ ನಿಟ್ಟಿನಲ್ಲಿ ಅಳಿಯದ ಯೇಸುವಿನ ಮಾತುಗಳ ಬಗ್ಗೆ ನಾವು ಶ್ರಮಕಾಲಗಳಲ್ಲಿ ಇನ್ನಷ್ಟು ಹೆಚ್ಚಾದಂಥ ಧ್ಯಾನಗಳನ್ನು ಮಾಡುತ್ತಾ ನಮ್ಮ ವಿಶ್ವಾಸದಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂತೆ ಅಂಥ ಉತ್ತಮ ಸಾಕ್ಷಿ ನಮ್ಮಿಂದ ಹೊರಮೂಡಿ ಬರಲಿಕ್ಕಾಗುವ ಹಾಗೆ ದೇವರಾತ್ಮನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಕೃಪಾಳುವಾದ ನಮ್ಮ ತಂದೆಯಾದ ದೇವರೇ, ಅಳಿಯದ ನಿನ್ನ ಮಾತುಗಳ ಕುರಿತಾಗಿ ಧ್ಯಾನ ಮಾಡುವುದಕ್ಕಾಗಿ ನಮಗೆ ಈ ಸಮಯವನ್ನು ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕೇಳಿದಂಥ ಎಲ್ಲ ವಿಶ್ವಾಸಿಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ನುಡಿಗಳನ್ನು ನಾವು ನಿತ್ಯ ನಿರಂತರಕ್ಕೂ ವಿಧೇಯತೆಯಿಂದ ಪಾಲಿಸುವಂತೆ, ಅದರಿಂದ ಆಗುವಂಥ ಅದ್ಭುತಗಳನ್ನು ನಾವು ಅನುಭವ ಮಾಡಿ ಜಗತ್ತಿಗೆ ಸಾಕ್ಷಿ ಕರಿಸುವಂತೆ ನಮ್ಮನ್ನು ನೀನು ನಡೆಸು. ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್.